ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 16. ಇವತ್ತು ನಿಮ್ಗೆ ಮಾಡರ್ನ್ ಹಿಸ್ಟ್ರಿ ಅಥವಾ ಆಧುನಿಕ ಇತಿಹಾಸದ ಕೊನೆಯ ದಿನ. ಇವತ್ತು ನೀವು ಕಂಪಲ್ಸರಿ ಸ್ವಾತಂತ್ರ್ಯ ತಗೊಳ್ಳೇಬೇಕು. ಸ್ವಾತಂತ್ರ್ಯ ಕೊಡ್ಸೇ ಬಿಡು ಇವತ್ತು ನಿಮಗೆ. ನಿನ್ನೆ ಗಾಂಧೀಜಿ ಮಠ ಎಂಟ್ರಿ ಆಗಿದ್ದೆವು. ಆಮೇಲೆ ಇದಾದ್ಮೇಲೆ ಸ್ವಲ್ಪ ಈ ಇನ್ಸ್ಲೇನಿಯಸ್ ಟಾಪಿಕ್ಸ್ ಕವರ್ ಮಾಡಿದೆವು. ಇವತ್ತು ಕಂಪ್ಲೀಟ್ಲಿ ನಿಮ್ಗೆ ಸ್ವಾತಂತ್ರ್ಯ ತಗೊಳ್ಳೇಬೇಕು. ಆಧುನಿಕ ಇತಿಹಾಸನ ಕಂಪ್ಲೀಟ್ ಮಾಡ್ಬೇಕು ಇವತ್ತು ನೀವು. ಇವತ್ತಿನ ಟಾರ್ಗೆಟ್ಸ್ ಯಾಕೆ ಇಷ್ಟು ಜಾಸ್ತಿ ಇದಾವ ಅಂತ ಕೇಳ್ಬೋದು ನೀವು. ಆಕ್ಚುಲಿ ಟಾರ್ಗೆಟ್ ಜಾಸ್ತಿ ಇಲ್ರಿ. ಇವ್ನ ಯಾಕೆ ಡೀಟೇಲ್ ಆಗಿ ಒಂದೊಂದು ಸಣ್ಣ ಟಾಪಿಕ್ ಇದ್ರು ಅದ್ರಾಗ ಮೆನ್ಷನ್ ಮಾಡಿ ಈ ತರ ಟಾರ್ಗೆಟ್ಸ್ ಡೀಟೇಲ್ ಆಗಿ ಕೊಡೋದಂತಂದ್ರ ನಿಮಗೆ ಡೈರೆಕ್ಟ್ಲಿ ಬರೀ ಡೈಲಿ ಟಾರ್ಗೆಟ್ಸ್ ನೋಡೋ ಮುಖಾಂತರನ ಒಂದ್ ಯಾವ್ದಾದ್ರು ಕ್ರೊನಾಲಜಿ ಬೇಸ್ಡ್ ಕ್ವಶನ್ ಕೇಳಿದ್ರೆ ಜಸ್ಟ್ ನೀವು ಹಿಟ್ ಆಗ್ಬಿಡ್ತದೆ. ಈಗ ವೈವೆಲ್ ಪ್ಲಾನ್ ಫಸ್ಟ್, ಮೌಂಟ್ ಬ್ಯಾಟನ್ ಪ್ಲಾನ್ ಫಸ್ಟ್ ಅಂದ್ರೆ ನೀವು ಡೈಲಿ ಟಾರ್ಗೆಟ್ಸ್ ನೋಡಿದ್ರಿಂದ ಗೊತ್ತಾಗ್ಬಿಡ್ತಲ್ರಿ. ವೈವೆಲ್ ಪ್ಲಾನ್ ಆದ್ಮೇಲೆ ಮೌಂಟ್ ಬ್ಯಾಟನ್ ಪ್ಲಾನ್ ಬರ್ತೈತೆ. ಅದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮಷಿನ್ ಬರ್ತೈತಿ. ಈ ತರ ಡೈಲಿ ಟಾರ್ಗೆಟ್ಸ್ ನೋಡಿಬಿಟ್ರೆ ಒಂದು ಕ್ರೊನಾಲಜಿ ಬೇಸ್ಡ್ ಕ್ವಶನ್ ಸಾಲ್ವ್ ಆಗ್ಬಿಡ್ತೈತಿ. ಅದ್ರ ಸಂಬಂಧ ನಾನು ನೀವು ಡೈಲಿ ಟಾರ್ಗೆಟ್ಸ್ ಇಷ್ಟು ಡೀಟೇಲ್ಡ್ ಆಗಿ ಹಾಕೋದು. ಅವನು ಬಾಳ ಅಂತ ಕಾಣಿಸ್ತಾವ ಅಷ್ಟೇ, ಆದ್ರೆ ಅಷ್ಟೇನ್ ಬಾಳ ಇರಲ್ಲ. ಅದಕ್ಕೆ ನಾವು ಫಸ್ಟಿಗೆನೆ ಹೇಳಿತ್ತಲ್ಲ, ಫ್ರೆಶರ್ಸ್ಗೆ ಅಲೋ ಇಲ್ಲ ಅಥವಾ ಫ್ರೆಶರ್ಸ್ ಇದು ಬರಬೇಡ್ರಿ ಅಂತ ಹೇಳಿ. ಆದ್ರೂ ನಮ್ಗೆ ಕವರ್ ಮಾಡಕ್ ಆಗೋಲ್ ಸರ, ನಮ್ ಡೈಲಿ ಟಾರ್ಗೆಟ್ಸ್ ಕಡಿಮೆ ಕೊಡ್ರಿ ಅಂತ ಕೇಳತ್ತಾರೆ. ಆದ್ರೆ ಅದು ನಾ ರೀಸನ್ ಕೇಳಿದವ್ರಿ, ಡೈಲಿ ಟಾರ್ಗೆಟ್ಸ್ ಎದಕ್ಕೆ ಕಡಿಮೆ ಕೊಡ್ಬೇಕ್ರಿ ಅಂತಂದ್ರೆ ಅವ್ರ ಏನೋ ಎರಡೆರಡು ಸಬ್ಜೆಕ್ಟ್ ಓದಾತಾರ. ಆಕ್ಚುಲಿ ನಾ ಮುಂಚೆ ಅಂತ ಹೇಳ್ಕೊತ ಬಂದಿನ್ರಿ ನಿಮ್ಗೆ. ನಮ್ದು ಒಂದೇ ಅಪ್ರೋಚ್ ಐತಿ, ಸೇಮ್ ಅಪ್ರೋಚ್, ಒಂದ್ ಸಬ್ಜೆಕ್ಟ್ ಎಟ್ ಟೈಮ್ ಅಂತದ. ಇದ್ರ ಸಂಬಂಧ ಡೆಪ್ತ್ ಮತ್ತೆ ಕ್ಲಾರಿಟಿ ತಗೊಳ್ಳೋ ಸಂಬಂಧ ಒಂದ್ ಸಬ್ಜೆಕ್ಟ್ ಮೇಲೆ ಕಂಟಿನ್ಯೂಸ್ ಅಧ್ಯಯನ ಮಾಡಿ 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 ಅದ್ರ ಮೇಲೆ ಡೆಪ್ತ್ ಕ್ಲಾರಿಟಿ ಅಥವಾ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋ ಸಂಬಂಧ ಒಂದೇ ಸಬ್ಜೆಕ್ಟ್ ತಗೊಂಡ್ ಹೋಗ್ಯೋ. ಅಟ್ಟು ಮೀರಿ ನಿಮ್ಗೆ ಎರಡ್ ಸಬ್ಜೆಕ್ಟ್ ನಿಮ್ ಸಂಬಂಧ ಏನಾರ ಅಕಸ್ಮಾತ್ ನಾ ಡೈಲಿ ಟಾರ್ಗೆಟ್ ಕಡಿಮೆ ಮಾಡಿದೆ ಅಂತಂದ್ರೆ ಇಡೀ ಅಪ್ರೋಚ್ ಇದ ಟ್ರ್ಯಾಕ್ ಕಳ್ಕೊಂಡ್ಬಿಡ್ತದೆ ಇದು. ಅರ್ಥಾತ್ ಅದ್ರ ಸಂಬಂಧ ಹಂಗ್ ಮಾಡಕ್ ಆಗಲ್ಲ ಸರ್. ಈ ನೀವು ಅಕಸ್ಮಾತ್ ಡೈಲಿ ಟಾರ್ಗೆಟ್ಸ್ ಕಂಪ್ಲೀಟ್ ಮಾಡಿ ಮುಗಿಸಿದ್ರಿ ಅಥವಾ ನಮ್ಗೆ ಎರಡೆರಡು ಸಬ್ಜೆಕ್ಟ್ ಓದ್ ರೂಢ ಐತೆ ಅಂತಂದ್ರೆ ನಿಮ್ಗೆ ಬಫರ್ ಡೇ ಅಂತ ಕೊಡ್ತೈತಿ, ಅಥವಾ ನಿಮ್ಗೆ ಏನದು ನಡ್ಬರ್ಕ್ ಗ್ಯಾಪ್ ಕೊಡ್ತಾ ಬ್ರೇಕ್ ಅವಾಗ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅರ್ಥಾತ್ ಎರಡೆರಡು ಸಬ್ಜೆಕ್ಟ್ ಓದೋದು ಇನ್ನು ನಮ್ಮ ಅಪ್ರೋಚ್ ಅಲ್ಲ. ಅರ್ಥಾತ್ ಎಲ್ಲಾ ಸಬ್ಜೆಕ್ಟ್ಸ್ ಕವರ್ ಮಾಡ್ತೈತಿ, ನೀವು ವರಿ ಮಾಡ್ಕೋಬೇಡ್ರಿ. ಆಲ್ಮೋಸ್ಟ್ ನಿಮಗೆ ಇನ್ನೊಂದ್ ಏನ್ ಹೇಳೋದಿತ್ತು ಅಂತಂದ್ರ ಅದನ್ನೊಂದಾತ. ಆಮೇಲೆ ನಿನ್ನೆ ಏನದು ನಾ ಹೇಳಿದ್ನಲ್ರಿ ನಿಮ್ಗೆಲ್ಲರಿಗೂ ಯಾವ ತರ ಅನ್ಸತ್ತ ಕ್ಲಾಸ್ ಅಂತ ಹೇಳಿದೆ. ನೀವೆಲ್ಲರೂ ಹೇಳಿದ್ರಿ ನನಗೆ. ಅದ್ರದನ್ನ ರಿಯಾಕ್ಷನ್ ಮಾಡಕ್ ಅದು ಸೆಟ್ಟಿಂಗ್ಸ್ ಏನೋ ಪ್ರಾಬ್ಲಮ್ ಆಗೈತ್ರಿ. ನಾ ಎಲ್ಲಾ ಮೆಸೇಜ್ಗೂ ರಿಯಾಕ್ಟ್ ಮಾಡ್ತೀನಿ ಯೂಶಲಿ, ಆದ್ರೆ ಅದು ರಿಯಾಕ್ಷನ್ ಆಗವಲ್ತು. ಆದ್ರೂ ಹೊಳ್ಳಿ ಕ್ಯಾನ್ಸಲ್ ಆಗತ್ತೈತಿ. ಅದ್ರ ಸಂಬಂಧ ಎಲ್ಲರಿಗೂ ನಿಮ್ಗೆ ಹೋಲ್ಸೇಲ್ ಆಗಿ ಥ್ಯಾಂಕ್ ಯು ಸೋ ಮಚ್ ಅಥವಾ ಧನ್ಯವಾದಗಳನ್ನ ಹೇಳ್ತೀನಿ. ಅದಕ್ಕಂದ್ರೆ ನಿಮ್ಮ ರಿವ್ಯೂ ಅಥವಾ ನಿಮ್ ಏನ್ ನಮ್ಗೆ ವಾಪಸ್ ಹೇಳ್ತಿರಲ್ಲ ಹೆಂಗ್ ಹೆಲ್ಪ್ ಆಗತ್ತೈತಿ ಅಂತ ಹೇಳಿ, ಅದು ನಮಗೆ ವಾಪಸ್ ಎನರ್ಜಿ ಬೂಸ್ಟರ್ ಇದ್ದಂಗೆ. ಕರೆಗೂ ನಾವು ಮಾಡೋ ಎಫರ್ಟ್ಸ್ ಒಬ್ಬರಿಗೆ ಹೆಲ್ಪ್ ಆಗತ್ತೈತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಎನರ್ಜಿ ಹಾಕಿ ಇನ್ನಟ್ ಎಫರ್ಟ್ಸ್ ಹಾಕಿ ಜಾಸ್ತಿ ಮಾಡ್ಬೇಕು, ಕ್ಲಾಸಸ್ ಮಾಡ್ಬೇಕು, ಏನೋ ಹೆಚ್ಚೆಚ್ಚು ನಿಮ್ಗೆ ಎಫರ್ಟ್ಸ್ ಹಾಕ್ಬೇಕು ಅನ್ಸುತ್ತೆ. ನೀವು ಅಕಸ್ಮಾತ್ ಸೈಲೆಂಟ್ ಆಗಿ ನಿಮ್ ಪಾಡಿಗೆ ನೀವು ವರ್ಕ್ ಮಾಡತ್ತರ ಅಂದ್ರ ನಮಗೆ ಎಷ್ಟು ಜನ ಯೂಸ್ ತಗೊಳತ್ತಾರ ಅನ್ನೋದು ಒಂದು ಬೇಸಿಕಲಿ ಐಡಿಯಾ ಇರಲ್ಲ. ಅರ್ಥದ ಅದ್ರ ಸಂಬಂಧ ಆ ತರ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಇದ್ರೆ ನಿಮಗೂ ಬೆಟರ್, ನಮಗೂ ಬೆಟರ್. ನಮ್ಮಿಂತ್ರ ಬೆಸ್ಟ್ ಯೂಸ್ ತಗೋಬೇಕಂತಂದ್ರೆ ಆ ತರ ಕಂಟಿನ್ಯೂಸ್ ಇಂಟ್ರಾಕ್ಷನ್ ಮಾಡ್ರಿ. ಅರ್ಥದ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳುತ್ತೀನಿ. ಅದಕ್ಕೆ ಆಲ್ಮೋಸ್ಟ್ ಇವತ್ತಿನ ಟಾರ್ಗೆಟ್ಸ್ ನಾವು ನೋಡೋದಂತ ಆದ್ರೆ ಇವತ್ತು ಸೈಮನ್ ಕಮಿಷನ್ ಒಂದೇ ಕೊಟ್ಟಿನಿ. ಇದು ಆಕ್ಚುಲಿ ಸೈಮನ್ ಕಮಿಷನ್ 14ನೇ ಡೇ ನೋಟ್ಸ್ನಾಗೂ ಇತ್ತು, ಆದ್ರೆ ಇಲ್ಲಿ ಸ್ವಲ್ಪ ಡೀಟೇಲ್ಡ್ ಆಗಿ ಕೊಟ್ಟಿನಿ. ಯಾಕಂದ್ರೆ ಅವರು ಡೆಪ್ತ್ ಜಾಸ್ತಿ ಹೋಗೋದ್ರಿಂದ ಅದ್ರ ಸಂಬಂಧ ಡೀಟೇಲ್ಡ್ ಆಗಿ ಕೊಟ್ಟಿನಿ. ಇಲ್ಲಿ ಇನ್ನೊಂದ್ ಸ್ವಲ್ಪ ಆಡ್ ಮಾಡೈತಿ. ಈ ಸೈಮನ್ ಕಮಿಷನ್ ಇದಾದ್ಮೇಲೆ ಬರ್ತದಲ್ರಿ, ಈ ಬೈಕಾಟ್ ಸೈಮನ್ ಕಮಿಷನ್ ಯಾರ್ಯಾರ ಪಾರ್ಟೀಸ್ ಅದ್ರ ಪಾರ್ಟಿಸಿಪೇಟ್ ಮಾಡಿದ್ದು, ಆಮೇಲೆ ಅದನ್ನ ನಾವು ನೆಹರು ಕಮಿಟಿಗೆ ಲಿಂಕ್ ಮಾಡಿ, ಆಮೇಲೆ ಅದನ್ನ ನೆಹರು ರಿಪೋರ್ಟಿಗೆ ಹೆಂಗ್ ಲೀಡ್ ಮಾಡ್ತದ, ಈ ತರ ಎಲ್ಲ ಡೀಟೇಲ್ಡ್ ಆಗಿ ಕೊಟ್ಟತಿ. ಆತತಾ ಆಮೇಲೆ ಮೇಜರ್ ರೆಕಮೆಂಡೇಶನ್ಸ್ ಏನಿದು ನೆಹರು ರಿಪೋರ್ಟ್ ಏನೇನ ಪ್ರಸ್ತಾವನೆಗಳನ್ನ ಕೊಡ್ತು, ಈ ತರ ಅದ್ರಾಗ ಕೊಟ್ಟತಿ. ಆಮೇಲೆ ಜಿನ್ನಾದ 14 ಪಾಯಿಂಟ್ಸ್ ಇದ್ರಾಗ ಆಡ್ ಮಾಡಿ, ಜಿನ್ನಾದ 14 ಪಾಯಿಂಟ್ಸ್ ಕೊಡ್ತಾರಲ್ಲ ಜಿನ್ನ, ಅದನ್ನು ಇದ್ರಾಗ ಆಡ್ ಮಾಡೈತಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಇದು ನಮ್ಮ ಇಂಡಿಯಾದಾಗ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ದಾಗ ಮೋಸ್ಟ್ ಇಂಪಾರ್ಟೆಂಟ್ ಲಾವರ್ ಸೆಷನ್. ಇಲ್ಲೇನ್ ಪೂರ್ಣ ಸ್ವರಾಜ್ ಡಿಕ್ಲೇರ್ ಆಗತ್ತಲ್ಲ, ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಐತಿ. ಅದ್ರ ಸಂಬಂಧ ಇದ್ರಾಗ ಹಾಕಿನಿ ನಿಮ್ಗೆ ಲಾವರ್ ಸೆಷನ್. ಆಮೇಲೆ ಬರೋದ ಶಾಸನ ಭಂಗ ಚಳವಳಿ ಅಥವಾ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂತ 1930. ಆತದ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಒಳಗೆ ದಂಡಿ ಮಾರ್ಚ್ ಅಥವಾ ಸಾಲ್ಟ್ ಸತ್ಯಾಗ್ರಹ ಬರ್ತದೆ. ಇದು ನೀವು ಡೀಟೇಲ್ಡ್ ಆಗಿ ಓದ್ಕೋಬೇಕಾಗತ್ತೆ. ಏನೇನು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಗೋಕ್ಕಿಂತ ಮುಂಚೆ ಅದಕ್ಕೆ ಫ್ಯಾಕ್ಟರ್ಸ್ ಏನೇನಿದ್ದು, ಸೈಮನ್ ಕಮಿಷನ್ ರಿಪೋರ್ಟ್ ಸಂಬಂಧ ಎದ್ರ ಸಂಬಂಧ ಆಯ್ತು, ಲಾವರ್ ರೆಸೊಲ್ಯೂಷನ್ ಅಂದ್ರೆ ಏನು, ಸಾಲ್ಟ್ ಸತ್ಯಾಗ್ರಹ ಏನಾಯ್ತು, ಅದ್ರ ಬ್ಯಾಕ್ ಗ್ರೌಂಡ್ ಏನು, ದಂಡಿ ಮಾರ್ಚ್ ಹೆಂಗ್ ಮಾಡಿದ್ರು ಗಾಂಧೀಜಿಯವರು, ಅದ್ರೊಳಗ ಏನು CDM ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಒಳಗೆ ಅವ್ರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರು ಜನಕ್ಕೆ, ಇವನ್ನೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಅದ್ರೊಳಗೆ ಕವರ್ ಮಾಡೈತಿ. ಅರ್ಥತಾ? ಆಮೇಲೆ ನೆಕ್ಸ್ಟ್ ಬರೋದು ನಿಮ್ದು ಯಾವುದು, ರೌಂಡ್ ಟೇಬಲ್ ಕಾನ್ಫರೆನ್ಸಸ್, ಅಥವಾ ನಾವು ಅದಕ್ಕಿಂತ ಮುಂಚೆ ಗಾಂಧಿ ಇರುವಿನ ಒಪ್ಪಂದ. ಒಂದೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗೆ ಗಾಂಧೀಜಿ ಪಾರ್ಟಿಸಿಪೇಟ್ ಮಾಡಿರಲ್ಲ. ಆಮೇಲೆ ಏನಾಗುತ್ತೆ, ಗಾಂಧಿ ಇರುವಿನ ಒಪ್ಪಂದ ಆಗಿ ಆಲ್ಮೋಸ್ಟ್ ಇದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಥವಾ ಶಾಸನ ಭಂಗ ಚಳವಳಿ ಅವರು ವಾಪಸ್ ತಗೊಂಡು ಪಾರ್ಟಿಸಿಪೇಟ್ ಮಾಡ್ತಾರೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್. ನಾ ಆಕ್ಚುಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಆಕ್ಚುಲಿ ಮಾಡಲ್ಲ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗೆ ಅಷ್ಟೇ ಗಾಂಧೀಜಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು ಕರೆಕ್ಷನ್ ಮಾಡ್ತಾರೆ. ಅದಾತ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗೆ ಏನೇನಾಯ್ತು, ಗಾಂಧಿ ಇರುವಿನ್ ಪ್ಯಾಕ್ಟ್ ಒಳಗೆ ಗಾಂಧೀಜಿ ಅದಕ್ಕೆ ಒಪ್ಕೊಂಡ್ರು, ಇರುವಿನ್ ಅವರು ಎದಕ್ಕೆ ಒಪ್ಕೊಂಡ್ರು ಅನ್ನೋದು, ಇದೆಲ್ಲ ಇದ್ರ ರಿಲೇಟೆಡ್ ಎಲ್ಲ ಇದ್ರಾಗ ಕೊಟ್ಟತೆ. ಆಮೇಲೆ ನೆಕ್ಸ್ಟ್ ಬರೋದು ನಿಮ್ಗೆ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನ ಅಥವಾ ಕರಾಚಿ ಸೆಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಫ್ 1931.
ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಸಂಬಂಧ. ಅದಕ್ಕೆ ನಿಮ್ಗೆ ಇದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆನೂ ಅಲ್ಲೇ ಕೊಟ್ಟತೆ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ವೆರಿ ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ಅವ್ರ ಬಗ್ಗೆ ಡೀಟೇಲ್ಡ್ ಆಗಿ ನೋಟ್ಸ್ ಕೊಟ್ಟಿನಿ ನಾ. ಎಲ್ಲಿಂತ್ರ ಎಲ್ಲಿ ಏನೇನಾದ್ರು, ಹೆಂಗ್ ಹೋದ್ರು ಅವ್ರು, ಎಲ್ಲಿ ಹಿಟ್ಲರ್ಗೆ ಹೆಂಗ್ ಭೇಟಿ ಆದ್ರು, ಜರ್ಮನಿಗೆ ಎದಕ್ಕೆ ಹೋಗಿದ್ರು, ಆಮೇಲೆ ಜಪಾನಿಗೆ ಯಾವ್ದಕ್ ಹೋದ್ರು, ಹೌಸ್ ಅರೆಸ್ಟ್ ಆದ್ಮೇಲೆ ಹೆಂಗ್ ಎಸ್ಕೇಪ್ ಆದ್ರು, ಈ ತರ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಅದ್ರ ಇವ್ರ ಪಾತ್ರ ಇಂಡಿಯನ್ ನ್ಯಾಷನಲ್ ಆರ್ಮಿ ಫಾರ್ಮ್ ಮಾಡ್ತಾರಲ್ಲ, ಇದಕ್ಕಿಂತ ಮುಂಚೆ ರಾಸ್ ಬಿಹಾರಿ ಬೋಸ್ ಅವ್ರು ಮಾಡಿರ್ತಾರ. ಅದಾದ್ಮೇಲೆ ಇವ್ರು ಹೋಗಿ ಅದನ್ನ ಹೆಂಗ್ ಅದನ್ನ ಕಂಟಿನ್ಯೂ ಮಾಡ್ತಾರ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಕಂಪ್ಲೀಟ್ ಆಗಿ ನೋಟ್ಸ್ ಕೊಟ್ಟೈತಿ. ಆಲ್ಮೋಸ್ಟ್ ಇದನ್ನ ನೀವು ಕೇಳ್ಬೋದು, ಭಾರತ ಸರ್ಕಾರಕ್ಕೆ ಇದು ನಾವು ಪೊಲಿಟಿ ಒಳಗೂ ಓದೇವಲ್ರಿ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಾಕ್ ಹಾಕಿರ ಅಂತ. ನಾನು ಯೂಶಲಿ ಮೊದಲು ಹೇಳಿ ನಿಮ್ಗೆ, ಅಂದ್ರೆ ಮಾಡರ್ನ್ ಹಿಸ್ಟ್ರಿ ಪರ್ಸ್ಪೆಕ್ಟಿವ್ಲೆ ಈ ಆಕ್ಷನ್ ನೋಡು ಪರ್ಸ್ಪೆಕ್ಟಿವ್ ಬೇರೆ ಆಗುತ್ತೆ ನಮ್ಗೆ. ಅದ್ರ ಸಂಬಂಧ ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ ನಾ. ಯಾಕಂದ್ರೆ ಇವ್ರು ಏನ್ ಡಿಮಾಂಡ್ ಇಟ್ಟಿದ್ರು ಅದ್ರ ಪ್ರಕಾರ ಏನೇನ ಅವ್ರು ಬ್ರಿಟಿಷರು ಮಾಡಿದ್ರು ಅನ್ನೋದನ್ನ ಇಲ್ಲಿ ಇದ್ರಾಗ ಕಂಪ್ಲೀಟ್ ಆಗಿ ನಿಮ್ ಕನೆಕ್ಷನ್ ಸಿಗುತ್ತೆ, ಒಂದಕ್ಕೊಂದು ಲಿಂಕ್ ಸಿಗುತ್ತೆ. ಅದ್ರ ಸಂಬಂಧ ಇಲ್ಲಿ ಕೊಟ್ಟದ ಅರ್ಥತಾ. ಆಮೇಲೆ ಯಾವ್ದು ಲಕ್ನೋ ಸೆಷನ್. ಲಕ್ನೋ ಸೆಷನ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. 1935 ಆಕ್ಟ್ ಆದ್ಮೇಲೆ ಲಕ್ನೋ ಸೆಷನ್ ಆಗುತ್ತೆ, ಅರ್ಥತಾ. ಈ ಲಕ್ನೋ ಸೆಷನ್ ಒಳಗೆ ಏನಾಗುತ್ತೆ, ಏನದ ಇದು ಏನದು ಏನು ಪಿಸೆಂಟ್ ಕಾನ್ಫರೆನ್ಸ್ ಆಯ್ತು, ಇವೆಲ್ಲ ಕ್ರಿಯೇಟ್ ಆಗೋಲ್ ಲಕ್ನೋ ಸೆಷನ್ ಪ್ರೆಸಿಡೆಂಟ್ ಯಾರು, ಜವಾಹರ್ಲಾಲ್ ನೆಹರು ಅವರು. ಅದ್ರ ಬಗ್ಗೆ ಎಲ್ಲ ಇದ್ರಾಗ ಡೀಟೇಲ್ಡ್ ಆಗಿ ಕೊಟ್ಟಿನಿ ನಾ. ಆಮೇಲೆ ಪ್ರೊವಿನ್ಷಿಯಲ್ ಎಲೆಕ್ಷನ್ಸ್ ಒಂದು ಸ್ವಲ್ಪ ಇಂಪಾರ್ಟೆಂಟ್. 1937 ಇಲ್ಲೊಂದು ನಡ್ಬರ್ಕ್ ಒಂದೈತಿ. 1937 ಪ್ರೊವಿನ್ಷಿಯಲ್ ಎಲೆಕ್ಷನ್ಸ್ ಆಕಾವಲ್ಲ, ಪ್ರಾಂತೀಯ ಚುನಾವಣೆಗಳು, ಅವು ಇಂಪಾರ್ಟೆಂಟ್. ಆಮೇಲೆ ಏನ್ ಮಾಡೈತಿ ಅಂದ್ರೆ 1937 ಹಿಡ್ಕೊಂಡು 1940 ಮಠ ಏನೇನಾಗೈತೆ ಅಂತ ಒಂದ್ ಕಡೆ ಕೊಟ್ಟಿನಿ ನಾ. ಒಂದ್ ಕಡೆ ನೋಟ್ಸ್ 1937 ಇಂದ 1940 ಮಠ ಏನಾತ ಅಂತ ಹೇಳಿ ಒಂದು ಡೀಟೇಲ್ಡ್ ಆಗಿ ಕೊಟ್ಟಿನಿ. ಏನು ಕಾಂಗ್ರೆಸ್ ರೂಲ್ ಮತ್ತೆ ಮುಸ್ಲಿಂ ಲೀಗದ ಎಲಿಗೇಷನ್ಸ್ ಇದ್ದು ಕಾಂಗ್ರೆಸ್ ರೂಲ್ ಹೆಂಗಾತ್, ಇದೇನ್ ಎಲೆಕ್ಷನ್ಸ್ ಆಗ ಪ್ರಾಂತೀಯ ಎಲೆಕ್ಷನ್ ಚುನಾವಣೆಗಳಾಕವಲ್ಲ, ಇದ್ರ ಮಿನಿಸ್ಟ್ರಲ್ ಗೌರ್ಮೆಂಟ್ ಫಾರ್ಮ್ ಆಗಿರ್ತಲ್ಲ, ಅದು ಹೆಂಗ್ ನಡೀತು ಅದನ್ನ ಇದ್ರಾಗ ಕೊಟ್ಟೈತಿ. ಲಾಹೋರ್ ರೆಸೊಲ್ಯೂಷನ್ ಬೇರೆ, ಮತ್ತೆ ಲಾಹೋರ್ ಸೆಷನ್ ಬೇರೆ, ಲಾಹೋರ್ ರೆಸೊಲ್ಯೂಷನ್ ಬೇರೆ. ಲಾಹೋರ್ ರೆಸೊಲ್ಯೂಷನ್ 1940 ಒಳಗಾಗತ್ತೆ. ಇಲ್ಲ ಐತ್ ನೋಡ್ರಿ ಲಾಹೋರ್ ರೆಸೊಲ್ಯೂಷನ್, ಅರ್ಥತಾ. ಆಮೇಲೆ ಏನಾಗುತ್ತೆ 1935 ಮಠ. 1935 ಆದ್ಮೇಲೆ ಯಾವ್ದು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಇದ್ರಾಗ ನೋಟ್ಸ್ ಐತಿ. ಆಮೇಲೆ ಆಗಸ್ಟ್ ಆಫರ್ ಒಳಗೆ ಏನಾಯ್ತು, ಆಮೇಲೆ ಅದರಿಂತ್ರ ಈ ಕ್ರಿಪ್ಸ್ ಮಿಷನ್ ಅಂತ ಬರುತ್ತಲ್ರಿ, ಕ್ರಿಪ್ಸ್ ಮಿಷನ್ ಹೆಂಗ್ ಫೇಲ್ ಆಯ್ತು, ಆಗಸ್ಟ್ ಆಫರ್ ಅಥವಾ ಇದು ಕ್ರಿಪ್ಸ್ ಮಿಷನ್ ಅಂತೀವಿ. ಫೇಲ್ ಆದ್ಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಅದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೀ ನಿಮ್ಗೆ ಪೇಪರಿಗೆ. ಅದಕ್ಕಂದ್ರೆ ಇದ್ರ ಮೇಲೆ ಕ್ವಶನ್ ಇರೋ ಚಾನ್ಸಸ್ ಭಾಳ ಅಂದ್ರೆ ಭಾಳ ಹೈ ಇರ್ತದೆ. ಅದಕ್ಕೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಒಳಗೆ ಏನೇನಾಯ್ತು, ಕ್ರಿಪ್ಸ್ ಮಿಷನ್ ಫೇಲ್ಯೂರ್ ಆಗೋ ಸಂಬಂಧ ಕ್ರಿಪ್ಸ್ ಮಿಷನ್ ಎದಕ್ಕೆ ಫೇಲ್ ಆಯ್ತು ಆಕ್ಚುಲಿ ಅವನ್ನೆಲ್ಲ ಕೊಟ್ಟದ. ವಾರ್ಧಾ ರೆಸೊಲ್ಯೂಷನ್, ಆಮೇಲೆ ಯಾವ್ದು ಅಂಡರ್ಗ್ರೌಂಡ್ ಆಕ್ಟಿವಿಟೀಸ್ ಏನೇನು ನಡೀತಿದ್ವು, ಯಾವ ಪ್ಯಾರಲಲ್ ಸರ್ಕಾರಗಳಾಗಿರ್ತಾವಲ್ಲ, ಪ್ಯಾರಲಲ್ ಗೌರ್ಮೆಂಟ್ಸ್ ಏನೇನಾಗಿದ್ದು ಅವೆಲ್ಲ ಇದ್ರಾಗ ಕಂಪ್ಲೀಟ್ ಆಗಿ ಕೊಟ್ಟತ್ತೆ. ಆಮೇಲೆ ನೆಕ್ಸ್ಟ್ ಬರೋದ ಏನದು ಯಾವುದು ವೇವೆಲ್ ಪ್ಲಾನ್. ಆಮೇಲೆ INA ಟ್ರಯಲ್ಸ್. ಆಲ್ಮೋಸ್ಟ್ ಇಲ್ಲಿ ಸ್ವಾತಂತ್ರ್ಯ ಕೊಟ್ಟಂಗರಿ ನಿಮ್ಗೆ. INA ಟ್ರಯಲ್ಸ್ 1946 ಆದ್ಮೇಲೆ ಇದೇನ ನೇವಲ್ ಮ್ಯೂಟಿನಿ ಆಗತ್ತಲ್ಲ, ನೇವಲ್ ಮ್ಯೂಟಿನಿ ಆದ್ಮೇಲೆ ಕ್ಯಾಬಿನೆಟ್ ಮಿಷನ್ ಬಂದ್ಬಿಡ್ತದೆ. ಕ್ಯಾಬಿನೆಟ್ ಮಿಷನ್ ಇತ್ರ ನಮ್ದು ಸಂವಿಧಾನ ರಚನಾ ಸಮಿತಿ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದ್ಲ ಅದು ಫಾರ್ಮ್ ಆಗುತ್ತೆ. ಯಾವುದು ಕ್ಯಾಬಿನೆಟ್ ಮಿಷನ್ ಇತ್ರ 1946. ಅದಾದ್ಮೇಲೆ ಬರೋದು ಮೌಂಟ್ ಬೆಟೆನ್ಷನ್ ಪ್ಲಾನ್, ಅಥವಾ ಇದಕ್ಕೆ ಜೂನ್ 3 ಪ್ಲಾನ್ ಅಥವಾ ಪಾರ್ಟಿಷನ್ ಪ್ಲಾನ್ ಅಂತ ಕರಿತೀವಿ. ಆಲ್ಮೋಸ್ಟ್ ಇಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಮೌಂಟ್ ಬೆಟನ್ ಪ್ಲಾನ್ ಆದ್ಮೇಲೆ ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯ ಸಿಗ್ತದೆ. ಆಮೇಲೆ ಬರೋದು, ಆಮೇಲೆ ಏನ್ ಕೊಟ್ಟಿನಿ, ಕ್ರಾಂತಿಕಾರಿ ಚಟುವಟಿಕೆಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತಾವ ಈಗೀಗ. ಅದ್ರ ಸಂಬಂಧ ಇವು ಏನ್ ಮಾಡೀನಿ, ಫೇಸ್ ವೈಸ್ ಕೊಟ್ಟಿನಿ. ಫೇಸ್ 1 ಒಳಗೆ ಏನಾತ, ಫೇಸ್ 2 ಒಳಗೆ ಏನಾತ, 2 ಫೇಸ್ ಆಗಿ ಡಿವೈಡ್ ಮಾಡೈತೆ ಅದು. ಅದ್ರ ಸಂಬಂಧ ನೀವು ಇದನ್ನ ಕಂಪ್ಲೀಟ್ ಆಗಿ ಓದ್ಕೋರಿ. ಯಾವುದು ಕ್ರಾಂತಿಕಾರಿ ಚಟುವಟಿಕೆಗಳು ಸ್ವಲ್ಪ ಈಗ ಅವ್ರು ಜಾಸ್ತಿ ಫೋಕಸ್ ಮಾಡತ್ತಾರ ಅದ್ರ ಮೇಲೆ. ಅದ್ರ ಸಂಬಂಧ ಇದನ್ನ ಕಂಪ್ಲೀಟ್ ಆಗಿ ಸಪರೇಟ್ ಟಾಪಿಕ್ ಆಗಿ ಕೊಟ್ಟೈತಿ. ಹಂಗ್ ನೋಡಿ ಫೇಸ್ 1 ಒಳಗೆ ಮಹಾರಾಷ್ಟ್ರ ಪಂಜಾಬ್ ಒಳಗೆ ಏನಾಯ್ತು, ಆಮೇಲೆ ಬೆಂಗಾಲ್ ಒಳಗೆ ಡಿಫ್ರೆನ್ಸ್ ಇರುತ್ತೆ. ಬೆಂಗಾಲ್ ಒಳಗೆ ಫಸ್ಟ್ ಏನಾಗಿತ್ತು, 2ನೇ ಫೇಸ್ ಒಳಗೆ ಏನೇನ್ ಚೇಂಜಸ್ ಆತ ಅನ್ನೋದು ಇದ್ರಾಗ ಕೊಟ್ಟೈತಿ, ಅರ್ಥತಾ. ಇದು ಕಂಪ್ಲೀಟ್ ಆಗಿ ಇವತ್ತಿನ ಟಾರ್ಗೆಟ್ಸ್ ನಿಮ್ಗೆ ಏನೇನೈತಿ ಅಂತ ಬಡ ಹೇಳೋದಾದ್ರೆ, ಜಸ್ಟ್ ನಿಮ್ಗೆ ಸೈಮನ್ ಕಮಿಷನ್ ಹಿಡ್ಕೊಂಡು 1927 ಹಿಡ್ಕೊಂಡು ಆಲ್ಮೋಸ್ಟ್ ನಿಮ್ ಗಾಂಧೀಜಿ ಅವ್ರ ಪಾತ್ರ ಒಳಗೆ CDM ಆತು, ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು, ನಾನ್ ಕೋಪರೇಷನ್ ಮೂವ್ಮೆಂಟ್ ನಿನ್ನೆ ನೋಡಿದ್ದೇವೆ ನಾವು, ಅರ್ಥತಾ. ಇಷ್ಟೆಲ್ಲ ನಿಮ್ಮನ್ನ ಇವತ್ತಿನ ಟಾರ್ಗೆಟ್ಸ್ ಇವನ್ ಚಂದ ಕಂಪ್ಲೀಟ್ ಮಾಡ್ರಿ. ಇವತ್ತು ಕರೆಕ್ಟ್ ಆಗಿ ಓದಿದ್ರಿ ಅಂದ್ರೆ ಆಲ್ಮೋಸ್ಟ್ ಮಾಡರ್ನ್ ಹಿಸ್ಟ್ರಿ ಮುಗೀತು, ಅರ್ಥತಾ. ಈಗ ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಚಂದ ಓದ್ರಿ. ಬಾಯ್.